ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದೀರಯೇ ನಷ್ಟಪ್ರಾಯುಷ ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಕಮಹಂ ಕರೋತಿ ವಾಚಾಲಂ ಮಂಗುಲಂಗಾಯತೆ ಹಿರಣ್ಯತ್ಕೃಪಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಲಾಖ್ಯ ಸಾಕ್ಷಿಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಜಯಪದಾಗ ಸ್ವಾಮಿ ತಿರುಮಲ ತಿರುಮತಿ ನರಗೌರವ ತಮತಾನಗರ ರಾಮಧಾರಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದ ಭಾಷಾದ ದೇಶಧಾರಣೆ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಶ್ರೀಮದ್ ಭಾಗವತ 10th canto 3rd chapter. ಭಗವಂತ ಶ್ರೀಕೃಷ್ಣ ಹುಟ್ಟೋದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಈ ಅಧ್ಯಾಯದಲ್ಲಿ ಪೂರ್ತಿ ನಮ್ಗೆ 53 ಶ್ಲೋಕಗಳಿದೆ. ಶ್ರೀ ಸುಖವಾಚ ಅದ ಸರ್ವ ಗುಣೋವೇತಃ ಕಾಲಃ ಪರಮ ಸೋಪನಃ ಯರ್ಹಿ ಏವಾ ಜನ ಜನ್ಮಾರ್ಜನ ಜನ್ಮಾಕ್ಷಣಂ ಸಾಂತರ್ಕ್ಷ ಗ್ರಹ ತಾರಕಂ ದಿಸಃ ಪ್ರ ಸೇತುರ್ ಕಕನಂ ನಿರ್ಮಲೋಟು ಕಣೋತಯಂ ಮಹಿಮಂಗಲ ಭೂಯಿಷ್ಟ ಪುರಕ್ರಾಮ ವ್ರಜಾಕರಾಂ ನಿತ್ಯಃ ಪ್ರಸನ್ನ ಸಲೀಲಾ ಹೃತ ಜಲಹೃಹ ಶ್ರಿಯಹಂ ಧ್ವಜಲಿಗುಲಂ ಸನ್ನಾದ ಸ್ತವಖಾವನಂ ರಾಜಯಹಂ ವವವಾಯುಃ ಸುಖಸ್ಪರ್ಶಃ ಪುಣ್ಯಗಂಧವಃ ಸುಸಿಹಿ ಅಗ್ನಸ್ಯಶ್ಚ ತ್ವಜಾದೀನಾಂ ಜಾಂತಾಸ್ತತ್ರ ಸಮಿಂತತಂ ಮನಾಂಸಿ ಆಸಂ ಪ್ರಸನ್ನಾನಿ ಸಾಧೂನಾಂ ಆಸುರ ತೃಹಾಂ ಜಾಯಮಾನೇಂ ಅಜನೇದಸ್ಮಿನ್ ನೇತುರ್ದುರ್ದುಭಯಃ ಸಮಂ. ಸೊ ಈ ಶ್ಲೋಕದಲ್ಲಿ ನಮಗೂ ಏನು ಹೇಳ್ತಾರೆ, ಆ ವಾತಾವರಣಗಳು. ಯಾಕಂದ್ರೆ ಭಗವಂತ ಹುಟ್ಟಬೇಕು, ಆ ಹುಟ್ಟಕ್ಕೆ ಮುಂಚೆ ಆ ವಾತಾವರಣಗಳು ಯಾವ ಥರ ಇರುತ್ತೆ, ಎಷ್ಟು ಮಂಗಲಕರವಾಗ ಅದು ಶುಭ ಸಗುಣಗಳು ಹೇಳ್ತಾರಲ್ವಾ. ಸೊ ಶುಭ ಸಗುಣಗಳು ಏನೆಲ್ಲ ಆಯಿತು ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಮಂಗಲಕರವಾದ ವಿಷಯಗಳು ಎಲ್ಲ ಆಯ್ತಂತೆ, ಅಷ್ಟು ಸೌಂದರ್ಯವಾಗಿದೆ ಆ ಜಾಗ ಎಲ್ಲ, ಅಷ್ಟು ಸಂತೋಷವಾಗ ಆ ಗಾಳಿ ಆಗಲಿ, ಸುಗಂಧ ಆಗಲಿ, ಆ ನಕ್ಷತ್ರ ಮಂಡಲಗಳಾಗಲಿ. ಯಾಕಂದ್ರೆ ಅಲ್ಲಿ ನಕ್ಷತ್ರಗಳು ಎಲ್ಲ ಅಷ್ಟು ಒಳ್ಳೆ ನಕ್ಷತ್ರಗಳು ಪರ್ಫೆಕ್ಟ್ ಆಗಿ ಇದೆ. ಇವಾಗ ಸೂರ್ಯ ಚಂದ್ರ ಆ ನಕ್ಷತ್ರಗಳು ಗ್ರಹಗಳು, ಯಾಕಂದ್ರೆ ಈ ನಕ್ಷತ್ರ ಮಂಡಲಗಳು ಗ್ರಹಗಳು ಇದು ಪ್ರಕಾರ ಅಲ್ವಾ ಅವರವರ ಜಾತಕ ಅಸ್ಟ್ರಾಲಜಿ ನಾವು ನೋಡೋದು, ಇದೆಲ್ಲ ಆ ಜಾತಕ ಪ್ರಕಾರ ಆಗುತ್ತೆ. ಎಲ್ಲ ದಿಕ್ಕಲ್ಲಿ ಯಾವ ತರ ಇದೆ ಅಂತ ಅಷ್ಟೊಂದು ಸಂತೋಷ, ಆನಂದ ಚೆನ್ನಾಗಿದೆ ಅಂತೆ. ಅದೇ ತರ ಅಲ್ಲಿ ಮೋಡಗಳೆಲ್ಲ ಏನಿಲ್ಲ, ಚೆನ್ನಾಗಿ ನಕ್ಷತ್ರಗಳೆಲ್ಲ ಕಾಣಿಸ್ತಾ ಇದೆ ಅಂತೆ. ಅಲ್ಲಿ ಎಲ್ಲ ಜಾಗಲ್ಲಿ ಆ ನಗರಗಳು ಆಗಲಿ, ಗ್ರಾಮಗಳು ಆಗಲಿ, ಸುರಂಗಗಳು, ಮತ್ತೆ ವ್ಯವಸಾಯ ಮಾಡೋ ಜಾಗ ಆಗಲಿ, ಎಲ್ಲ ಜಾಗಲ್ಲಿ ಅಷ್ಟು ಒಂದು ಮಂಗಳಕರವಾದ ಒಂದು ಸಗುಣಗಳು ಅಲ್ಲಿ ಕಾಣಿಸ್ತಾ ಇದೆ ಅಂತೆ. ಅದೇ ತರ ನದಿಗಳು ಅಷ್ಟು ಚೆನ್ನಾಗ ನೀರು ಹೋಗ್ತಾ ಇದೆ, ಕಮಲದ ಹೂ ಅಷ್ಟು ಚೆನ್ನಾಗ ಏನು ಉಟ್ಬಿಟ್ಟಿದೆ ಅಂತೆ, ಬಂದಿದೆ ಅದು. ಅಲ್ಲಿರೋ ಕೆರೆಗಳು, ಕುಳಗಳು ಎಲ್ಲ ಜಾಗದಲ್ಲಿ ಅಷ್ಟು ಚೆನ್ನಾಗ ಅದು ಬಂದು ಏನು ಆಕ್ಚುಲಿ ಕಮಲದ ಹೂ ಯಾವಾಗ ಹೂಗುತ್ತೇನಾ ಹೂಗುತ್ತೇನೆ ಹೇಳ್ಬೇಕಾ ಮಾತಾಜಿ? ಸಾರಿ ಮಾತಾಜಿ. ಓನ್ಲಿ ಸೂರ್ಯ ಬರುವಾಗ ಅದು ಬಂದು ಹರಳುತ್ತೆ. ಓಕೆ. ಸೊ ಯಾವಾಗ ಹರಳುತ್ತೆ ಅಂದ್ರೆ ಸೂರ್ಯ ಬರುವಾಗ ಹರಳುತ್ತಂತೆ. ಆದ್ರೆ ಇಲ್ಲಿ ನೋಡಿ, ಇದು ನೈಟ್ ಟೈಮು ಆದ್ರೆ ಎಲ್ಲ ಹರಳು ಬಿಟ್ಟಿದಂತೆ. ರೀಸನ್ ಏನು?
ರೀಸನ್ ಏನಂದ್ರೆ ಅಲ್ಲಿ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಹುಟ್ಟೋ ಆ ಒಳ್ಳೆ ತರುಣ ಅಲ್ವಾ. ಸೊ ಎಲ್ಲರೂ ಮನಸ್ಸು ಅಷ್ಟೊಂದು ಶಾಂತವಾಗ, ಸಂತೋಷವಾಗ, ಆನಂದವಾಗಿ ಇದೆ ಅಂತೆ. ಅದೇ ತರ ಅಲ್ಲಿ ಬಂದು ಹಸುಗಳು ಅಷ್ಟು ಚೆನ್ನಾಗ ಸಂತೋಷವಾಗಿರುತ್ತಂತೆ. ಎಲ್ಲ ಮಿರುಗಗಳು ಸಂತೋಷವಾಗಿದೆ. ಅದೇ ತರ ಕುಕ್ಕು ಕುಯಿಲು ನಂತರ ಮತ್ತೆ ಎಲ್ಲ ಪಕ್ಷಿಗಳು ಎಲ್ಲ ಬಂದು ಅಷ್ಟು ಚೆನ್ನಾಗಿ ರೀಂಗಾರ ಮಾಡುತ್ತಂತೆ. ಮತ್ತೆ ಜೇನುಹುಳುಗಳು ಎಲ್ಲ ರೀಂಗಾರ ಮಾಡುತ್ತಂತೆ. ಒಂದೇ ನಿಮಿಷ ಮಾತಾಜಿ. ಸೊ ಆ ಜಾಗ ಪೂರ್ತಿ ಅಷ್ಟು ಒಂದು ವಾತಾವರಣಗಳು, ಅದಾದ ಎಲ್ಲ ಹೂ ಹರಳೋದು ಆಗಲಿ, ಮತ್ತೆ ಜೇನುಹುಳುಗಳು ರೀಂಗಾರ ಮಾಡೋದು, ಮತ್ತೆ ಅಲ್ಲಿರೋ ಎಲ್ಲ ಪಕ್ಷಿಗಳು ಮತ್ತೆ ಗಿಡಗಳು, ಎಲ್ಲ ವಾತಾವರಣ ಅಷ್ಟು ಸಂತೋಷವಾಗಿ ಇದೆ. ಏನೋ ದೇವರುಗಳು ಹಾಡೋ ತರ ಆ ಜೇನುಹುಳುಗಳು ಅಷ್ಟು ಚೆನ್ನಾಗಿ ಹಾಡ್ತಾ ಇದಂತೆ. ಅದೇ ತರ ಎಲ್ಲ ಹೂವು ಸುಗಂಧ ಆ ಗಾಳಿಲಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೆ. ಎಲ್ಲ ಬ್ರಾಹ್ಮಣರುಗಳು, ಈ ತರ ಬ್ರಾಹ್ಮಣರುಗಳು ಅವರವರ ಕರ್ತವ್ಯಗಳು ಮಾಡ್ತಾ ಇರ್ತಾರಲ್ವಾ, ಯಜ್ಞಗಳು ಎಲ್ಲ ಮಾಡೋದು. ಸೊ ಅದೆಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾ ಇದಾರಂತೆ. ಎಲ್ಲರೂ ಅಷ್ಟು ಸಂತೋಷವಾಗ ಎಲ್ಲ ನಡೀತಾ ಇದೆ. ಯಾರಿಗೂ ಏನೇ ಪ್ರಾಬ್ಲಮ್, ಯಾಕಂದ್ರೆ ಕೆಲವು ಜಾಗದಲ್ಲಿ ನಾವು ಹೋಗುವಾಗ ನಮ್ಗೆ ಮನಸ್ಸು ಅಷ್ಟೊಂದು ಸಂತೋಷ ಆಗುತ್ತಲ್ವಾ. ಸೊ ಆ ತರ ಸಂತೋಷ ಅನುಭವಿಸ್ತಾರಂತೆ ಎಲ್ಲರೂ. ಆ ತರ ಒಂದು ಆನಂದ ಅನುಭವಿಸ್ತಾ ಇದ್ದಾರೆ. ಅದೇ ತರ ಅಲ್ಲಿ ಯಜ್ಞಲ್ಲಿರೋ ಬೆಂಕಿ ಅದೆಲ್ಲ ಅಷ್ಟು ಚೆನ್ನಾಗ ಇದೆ ಅಂತೆ. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷ, ನಮ್ಕಾದ ಕರ್ಮ ಇದೆ, ಹುಟ್ಟಬೇಕು. ಆದ್ರೆ ಆ ಭಗವಂತನಕ್ಕೂ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಆ ತರ ಹುಟ್ಟೋ ಅವಶ್ಯಕವೇ ಇಲ್ಲ. ಆ ತರ ಇರೋ ಆ ಭಗವಂತ ಇವಾಗ ಹುಡ್ತಾನೆ. ಸೊ ಆ ದೇವೋತ್ತಮ ಪರಮ ಪುರುಷರು ಇಲ್ಲಿ ಹುಟ್ಟೋ ಆ ಸಮಯ ಬಂದ್ಬಿಟ್ಟಿದೆ. ಅಲ್ಲಿರೋ ಎಲ್ಲರೂ ಮನಸ್ಸು ಅಷ್ಟು ಸಂತೋಷವಾಗಿ ಇರುವಾಗ ಅಲ್ಲಿ ಬಂದು ಆ ಕಂಸ ಮತ್ತೆ ಯಾಕಂದ್ರೆ ಆ ಕಂಸ ಯಾವಾಗ ಯಾರ ಜೊತೆಲಿ ಇದ್ದಾನೆ, ಅಸುರಗಳ ಜೊತೆಲಿ ಇದ್ದಾನೆ. ಆ ಅಸುರಗಳ ಜೊತೆಲಿ ಇದ್ಕೊಂಡು ಅವನು ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ಋಷಿಗಳು, ಬ್ರಾಹ್ಮಣರುಗಳು ಎಲ್ಲರಿಗೂ ಹಿಂಸೆ ಕೊಡ್ತಾನೆ. ಇವಾಗ ಆ ಹಿಂಸೆ ಪಟ್ಟು ಇವಾಗ ಅವ್ರ ಮನಸ್ಸೇ ಅಷ್ಟೊಂದು ಸಂತೋಷವಾಗ್ತಾ ಇದಂತೆ. ಆ ಬ್ರಾಹ್ಮಣರುಗಳು, ಋಷಿಗಳು ಅಷ್ಟು ದುಃಖಲ್ಲಿ ಇರುವಾಗನೂ ಇವಾಗ ಅವ್ರ ಮನಸ್ಸೆಲ್ಲ ಅಷ್ಟು ಸಂತೋಷವಾಗ ಒಂದು ಸ್ವಭಾವ ಬರ್ತಾ ಇದೆ ಅಂತೆ. ಮೆಸೂಸ್ ಆಗತ್ತೆ, ಅದಾದ ಅನುಭವಿಸ್ತಾ ಇದ್ದಾರೆ. ಅದೇ ತರ ಮೇಲ್ಗಡೆ ಸ್ವರ್ಗಲೋಕ ಎಂದು ಎಲ್ಲರೂ ಬಂದು ಏನು ಅವರವರು ವಾದ್ಯಗಳು ವಾಸಿಸ್ತಾ ಇದ್ದಾರಂತೆ. ಇವಾಗ ಯಾವ ದಿಕ್ಕೂನಿಲ್ಲ, ಎಲ್ಲಾ ದಿಕ್ಕು ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ನಾವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಸೊ ಅಷ್ಟು ದಿಕ್ಕುಗಳೆಲ್ಲ ಹೇಳ್ತೀವಲ್ವಾ. ಸೊ ಆ ತರ ಎಲ್ಲಾ ದಿಕ್ಕುಗಳು ಅಷ್ಟು ಚೆನ್ನಾಗಿದೆ ಅಂತೆ. ನಗರಗಳು ಆಗ್ಲಿ, ಗ್ರಾಮಗಳು ಆಗ್ಲಿ, ಎಲ್ಲ ಜಾಗದಲ್ಲಿ ಇರೋರು ಅಷ್ಟೊಂದು ಸಂತೋಷ ಅನುಭವಿಸ್ತಾ ಇದ್ದಾರೆ. ಅಷ್ಟೊಂದು ವಾತಾವರಣ ನಡೀತಾ ಇದೆ. ಸೊ ಇವಾಗ ಏನಾಗ್ತಾ ಇದೆ, ನೆಕ್ಸ್ಟು ಅದಾವುದು ಮೇಲ್ಗಡೆ ಇರೋ ಲೋಹಗಳಲ್ಲಿ, ಇವಾಗ ನಾವಿರೋದು ಭೂಲೋಕ, ನಮಗೂ ಮೇಲ್ಗಡೆ ಇರೋ ಲೋಹಲ್ಲಿ ಅಲ್ಲಿ ಇರೋರು ಏನೇನ್ ಮಾಡ್ತಾರೇನೋ ಅದು ನೋಡ್ಬೇಕು. ಯಾಕಂದ್ರೆ ಭಗವಂತ ಹುಡ್ತಾರಲ್ವಾ. ಸೊ ಭಗವಂತ ಹುಟ್ಟಕ್ ಮುಂಚೆ ಇವರೆಲ್ಲ ಏನ್ ಮಾಡ್ತಾರೆ ನೋಡ್ಬಿಡಣ. ಜಹು ಕಿನ್ನರಹ ಕಂದರ್ವಾಸ್ ದುಷ್ಟು ಸಿದ್ಧ ಸಾರಣಃ ವಿದ್ಯಾಧರಯಶ್ಚ ನನ್ರುದೂರ್ ಅಬ್ಸರೋಪಿಹಿ ಸಮಮ್ಮುತಾಂ. ಸೊ ಅಲ್ಲಿ ಬಂದು ಕಿನ್ನರುಗಳು, ಗಂಧರ್ವರುಗಳು ಅಷ್ಟು ಮಂಗಲಕರವಾದ ಹಾಡುಗಳು ಹಾಡಕ್ಕೆ ಶುರು ಮಾಡಿಬಿಟ್ಟಿದಾರಂತೆ. ಸಿದ್ಧರುಗಳು, ಸಾರಣರುಗಳು ಆ ಮಂಗಲಕರವಾದ ಹಾಡು ಭಗವಂತನ ತುದಿ ಹೇಳ್ತಾ ಇದ್ದಾರಂತೆ. ಹೊಗಳೋದು ಭಗವಂತನೇ ಹೊಗಳಿ ಹೇಳ್ತಾ ಇದ್ದಾರಂತೆ. ಅಲ್ಲಿ ಆ ವಿದ್ಯಾಧರಗಳು, ಅಪ್ಸರಸ್ಗಳು ಅಷ್ಟು ಸಂತೋಷವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ.
ಯಾಕಂದ್ರೆ ಆ ವಾತಾವರಣಕ್ಕೆ ಎಲ್ಲರಿಗೂ ಅಷ್ಟೊಂದು ಆನಂದ ಅನುಭವಿಸ್ತಾ ಇದ್ದಾರೆ. ಮುಮುಗರ್ ಮುಣಯೋ ದೇವಹಂ ಸುಮನಾಂಸಿ ಮುತಾಮಿತಾಹ ಮಂದ ಮಂದಂ ಜಲಧರ ಜಗರ್ಷೂರ್ ಅಣುಸಾಗರಂ ನಿಚೀತೆ ತಮ ಉಚ್ಪೂತೆ ಜಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣುಃ ಸರ್ವ ಗುಹಾಸಯಃ ಆವಿರಾಸಿ ಯಥಾ ಪ್ರಾಚ್ಯಾಂ ರಿಸಿಂಧೂರ್ ಇವ ಪುಷ್ಕಲಃ. ದೇವರುಗಳು ಋಷಿಗಳು ಅಷ್ಟೊಂದು ಸಂತೋಷವಾಗಿ ಇರೋ ಆ ವಾತಾವರಣದಲ್ಲಿ ಎಲ್ಲರೂ ಏನು ಭಗವಂತ ಇವಾಗ ಹುಟ್ಟಬೇಕು ಅವಾಗ ಎಲ್ಲರೂ ಹೂ ಆಗ್ತಾ ಇದಾರಂತೆ. ಸೊ ಆಕಾಶ ಇಂದು ಅಷ್ಟು ಚೆನ್ನಾಗ ಹೂ ಆಗ್ತಾ ಇದಾರಂತೆ. ಸೊ ಆ ಅವರು ಹೂ ಹಾಕೋದು ಇವಾಗ ಮೋಡಗಳು ಮೆತ್ತ ಮೆತ್ತಗ ಅಲ್ಲಿ ಬರ್ತಾ ಇದೆ ಅಂತೆ. ಸೊ ಅಷ್ಟು ಎಲ್ಲ ಏನು ಮೇಘಗಳು ಮೋಡಗಳು ಆಗ್ತಾ ಇದೆ, ಅಲ್ಲಿ ಮಿಂಚಿ ಮೆರುಪು ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾಕಂದ್ರೆ ಎಲ್ಲರೂ ಹೃದಯದಲ್ಲಿ ಇರೋ ಆ ದೇವೋತ್ತಮ ಪರಮ ಪುರುಷರು ಆ ವಿಷ್ಣು ಇವಾಗ ಈ ಕತ್ತಲಾಗಿ ಇರೋ ಈ ಮಿಡ್ ನೈಟ್ ಅದು ಅಲ್ವಾ. ಸೊ ಆ ಟೈಮಲ್ಲಿ ದೇವಕಿ ಹೃದಯ ಇಂದು ಅವರ ಗರ್ಭಕ್ಕೂ ಹೋದ್ರಲ್ವಾ ಆ ಭಗವಂತ ಇವಾಗ ಸಾಕ್ಷಾತ್ ಆ ಭಗವಂತ ಬಂದ್ಬಿಟ್ಟಿದ್ದಾರೆ. ಆಕ್ಚುಲಿ ನಾವೆಲ್ಲ ಯಾವ ತರ ಹುಟ್ತೀವೋ ಆ ತರ ಭಗವಂತ ಹುಟ್ಟಿಲ್ಲ. ಸೊ ಅವರು ಹೊಟ್ಟೆಯಿಂದ ಆ ತರ ಆಚೆ ಬಂದ್ಬಿಟ್ಟಿದ್ದಾರೆ. ಅವರ ಹೃದಯದಿಂದ ಇಲ್ಲಿ ನಮ್ಗೆ ಭಾಗವದಲ್ಲಿ ಏನು ಕೊಟ್ಟಿದ್ದಾರೆ, ಆ ಭಗವಂತ ಅವರ ಹೃದಯದಿಂದ ಆಚೆ ಬಂದ್ಬಿಟ್ಟಿದ್ದಾರಂತೆ. ಹೊಟ್ಟೆಯಿಂದ ಆಚೆ ಬಂದಿಲ್ಲ, ಅವರು ದೇವಗಿನ ಹೃದಯದಿಂದ ಆಚೆ ಬಂದ್ಬಿಟ್ಟಿದ್ದಾರೆ. ಸೊ ಆ ತರ ಭಗವಂತ ಬಂದ್ಬಿಟ್ಟಿದ್ದಾರೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಭಗವಂತ ಯಾಕಂದ್ರೆ ಅವರು ಎಲ್ಲಿ ಇರೋದು ಆ ಚಿಂತಾಮಣಿ ಧಾಮ. ಸೊ ಆ ಚಿಂತಾಮಣಿ ಧಾಮ ಇಂದು ಅವರು ಇಲ್ಲಿ ಕೆಳಗೆ ಇಳಿದು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಆನಂದ ಚಿನ್ಮಯ ರಸ. ಸೊ ನಾವು ನೋಡಿದರೆ ಈ ಬ್ರಹ್ಮ ಸಂಹಿತೆಯ ಶ್ಲೋಕಗಳು ಎಲ್ಲ ಅಷ್ಟೊಂದು ಆನಂದ ಕೊಡುತ್ತೆ, ಅಷ್ಟೊಂದು ತೃಪ್ತಿ ಆಗುತ್ತಾ ಇದೆ. ಅದು ಓದುವಾಗ ನಮ್ಮ ಮನಸ್ಸು ಅಷ್ಟೊಂದು ಸುಖನೇ ಅನುಭವಿಸುತ್ತೆ. ಸೊ ಆ ಥರ ಇಲ್ಲಿ ನಮಗೂ ಆ ಬ್ರಹ್ಮ ಸಂಹಿತೆಯ ಶ್ಲೋಕಗಳೆಲ್ಲ ಕೊಟ್ಟಿದ್ದಾರೆ. ಆ ಸಾಕ್ಷಾತ್ ಆ ಭಗವಂತ ಆ ವಿಷ್ಣು ಮೂರ್ತಿ ಆ ಕೃಷ್ಣ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಆ ಬಂದ ಮೇಲ್ಗಡೆ ಇಲ್ಲಿ ಬಂದು ಏನ್ ಹೇಳಿದ್ದಾರೆ, ದೇವರೂಪಿಣ್ಯಾಂ ಇಲ್ಲಾಂದ್ರೆ ವಿಷ್ಣು ರೂಪಿಣ್ಯಾಂ ಹೇಳ್ತಾರೆ. ಸೊ ಆ ಭಗವಂತ ಆ ವಿಷ್ಣು ರೂಪವಾಗ ಅವರಿಗೂ ತೋರಿಸ್ತಾ ಇದ್ದಾರೆ. ಯಾರಾದ್ರೂ ಹುಟ್ಟುವಾಗ ಈ ತರ ಹುಟ್ಟಿದ್ರೆ ಯಾವ ತರ ಇರುತ್ತೆ ನೋಡಿ ಅಲ್ವಾ. 4 ಕೈ ಸಂಘ ಚಕ್ರ ಗದಾ ಪದ್ಮ ಗ್ರೀಡ ಪೂರ್ತಿ ವನಮಾಲೆ ಹಾಕೊಂಡು ಪೂರ್ತಿ ಡ್ರೆಸ್ ಎಲ್ಲ ಹಾಕೊಂಡು ಬಂದು ನಿಲ್ಸಿದ್ರೆ ಯಾವ ತರ ಇರುತ್ತೆ ಅಲ್ವಾ. ಸೊ ಆ ತರ ಹುಟ್ಟುಬಿಟ್ಟಿದ್ದಾರೆ ಭಗವಂತ. ಯಾಕಂದ್ರೆ ಜನ್ಮ ಕರ್ಮಚಮೇ ದಿವ್ಯಂ ನಮ್ಗೂ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಭಗವಂತ ಹುಟ್ಟೋದು ಕೇಳಿದ್ರೆ ಅಷ್ಟು ಶ್ರೇಷ್ಠ, ಭಗವಂತ ಹೋಗೋದು ಕೇಳಿದ್ರೆ ಶ್ರೇಷ್ಠ. ಸೊ ಯಾಕಂದ್ರೆ ಅವ್ರು ಲೀಲೆ ಮಾಡಕ್ಕೆ ಬರೋದಾಗ್ಲಿ ಇಲ್ಲಿಂದ ಹೋಗೋದಾಗ್ಲಿ ಶ್ರೇಷ್ಠ ಆಗುತ್ತಂತೆ. ಯಾರೊಬ್ರು ಭಗವಂತ ಬಗ್ಗೆ ಈ ತರ ಕೇಳ್ತಾರೋ ಸೊ ಅವರೆಲ್ಲ ಮತ್ತೆ ಹುಟ್ಟೋ ಅವಶ್ಯಕತೆ ಇಲ್ಲಂತೆ ಈ ಭೌತಿಕ ಲೋಕಲ್ಲಿ. ಸೊ ಆ ತರ ಇಲ್ಲಿ ಆ ಭಗವಂತ ಹುಟ್ಟುಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಬಗ್ಗೆ ನಾವು ನೋಡ್ಬೇಕಂದ್ರೆ ಈ 12 ಮಹಾಜನಗಳು ಇದಾರಲ್ವಾ, ಆ 12 ಮಹಾಜನಗಳು ಯಾವಾಗ ಭಗವಂತನ ಬಗ್ಗೆ ಅವರು ಹೇಳ್ತಾ ಇರ್ತಾರೆ, ಅವ್ರ ಬಗ್ಗೆ ಹೊಗಳ್ತಾ ಇರ್ತಾರೆ. ಸೊ ಅವರು ಯಾಕಂದ್ರೆ ನಮ್ಗೂ ಭಗವಂತ ಬಗ್ಗೆ ಹಾಡೋಕೋ ಹೊಗಳೋಕೆ ಬರೋದಿಲ್ಲ. ಸೊ ಅವರ ಯಾವ ತರ ಹಾಡಿದಾರೋ ಅದು ನಾವು ಅದು ಆಸ್ ಇಟ್ ಈಸ್ ನಾವು ಹಾಡಿದ್ರೆ ಸಾಕು, ಭಗವಂತ ಆದ್ರೆ ನಮ್ಗೂ ತೃಪ್ತಿ ಆಗ್ತಾರೆ. ಈ 12 ಮಹಾಜನಗಳು ತರ ನಾವು ಭಕ್ತರಾಗಬೇಕಂತೆ.
ಸೊ ಈ ಭಗವಂತ ಭಕ್ತರುಗಳ ಮೇಲೆ ಅಷ್ಟೊಂದು ಕರುಣೆ ತೋರಿಸ್ತಾರೆ. ಭಗವಂತ ಎಲ್ಲಿ ಗೋಲೋಕ ಇಂದು ಅಂಡಾಂಧ್ರ ಸತ್ ಪರಮಾಣು ಸಯಾಂತಸ್ತಂ. ಸೊ ಆ ವೈಕುಂಠ ಇಂದು, ಆ ಗೋಲೋಕ ಇಂದು ಇಲ್ಲಿ ಮಥುರಾಕ್ಕೂ ಕೆಳಗೆ ಇಳಿದು ಬಂದ್ಬಿಟ್ಟಿದ್ದಾರೆ ನೋಡಿ. ಎಷ್ಟೊಂದು ಶ್ರೇಷ್ಠ ಭಗವಂತ. ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಸಂಗಾತಿ ಉದಾಯತಂ ಶ್ರೀವತ್ಸಲಕ್ಷಣಂ ಕಲಸೋಪಿ ಕೌಸ್ತುಪಂ ಪೀತಾಂಬರಂ ಶಾಂತ ಪಯೋತ ಸೌಪಕಂ. ನೋಡಿ ಈ ತರ ಎಲ್ಲಿಯಾವ್ದು ಮಕ್ಕಳು ಹುಟ್ಟುತ್ತಾರ? ಯಾವ ತರ ಹುಟ್ಟಿದ್ದಾರೆ ನೋಡಿ ಭಗವಂತ. ಮಹಾರ್ಹವೈ ದೂರ್ಯ ಕ್ರೀಡಕುಂಡಲಂ ಗಜಾ ಪರಿಷ್ವಕ್ತ ಸಹಸ್ರ ಕುಂಡಲಂ ಉದ್ಧಾಮ ಕಾಂಚಿ ಅಂಕತ ಕಂಗಣಾದಿಪೀರ್ ವಿರೋಚಮಾಂ ವಸುದೇವ ಐಕ್ಷದ. ಆ ಭಗವಂತ ಕಣ್ಣು ಯಾವ ತರ ಇತ್ತಂತೆ? ಕಮಲದ ಹೂ ತರ ಇತ್ತಂತೆ. ಅವರ ಕರಗಳು ಸಂಘಚಕ್ರ ಗದಾಪದ್ಮ ಇಟ್ಕೊಂಡಿರ್ತಾರಂತೆ ಆ ಭಗವಂತ. ಆ ತರ ಆ ಭಗವಂತ ಆ ವಸುದೇವರು ನೋಡ್ತಾ ಇದ್ದಾರೆ, ಇದೇನಪ್ಪ ಮಗು ಈ ತರ ಹುಟ್ಟಿಬಿಟ್ಟಿದೆ. ಅವರು ಹೃದಯಲ್ಲಿ ಶ್ರೀವತ್ಸ ಕುರಿ ಇದೆ. ಮತ್ತೆ ಭಗವಂತ ಕೌಸ್ತುಭ ಮಾಲೆ ಹಾಕೊಂಡಿರ್ತಾರೆ, ಯೆಲ್ಲೋ ಕಲರ್ ಡ್ರೆಸ್ಸು, ಗೋಲ್ಡನ್ ಕಲರ್ ಡ್ರೆಸ್ಸು ಹಾಕೊಂಡಿರ್ತಾರೆ. ಶರೀರ ಸ್ವಲ್ಪ ಕಪ್ಪಾಗಿದೆ ಅಂತೆ. ಮತ್ತೆ ಅವರದು ಕೂದಲು ಅಷ್ಟು ಚೆನ್ನಾಗಿದೆ ಅಂತೆ, ಕರ್ಲಿ ಹೇರು. ಮತ್ತೆ ಜ್ವೆಲ್ಸ್ ಎಲ್ಲ ಹಾಕೊಂಡಿರ್ತಾರೆ ನೋಡಿ. ಅವರು ಗಿರೀಡ ಹಾಕೊಂಡಿರ್ತಾರೆ, ಕುಂಡಲಗಳು ಹಾಕೊಂಡಿರ್ತಾರೆ, ಎಲ್ಲ ಆಭೂಷಣಗಳು ಹಾಕೊಂಡಿರ್ತಾರಂತೆ. ಅಷ್ಟು ಜೊಲಿಸ್ತಾರಂತೆ, ಜಿಗಜಿಗಾನು ಅಷ್ಟು ಚೆನ್ನಾಗಿದಾರಂತೆ ಭಗವಂತ. ಮತ್ತೆ ಆ ಧೋತಿ ಹಾಕೊಂಡು ಮತ್ತೆ ಅದ ಮೇಲ್ಗಡೆ ಕಚ್ಚೆ ಕಟ್ಕೊಂಡು ಆ ತರ, ಮತ್ತೆ ಕೈಯಲ್ಲಿ ಕಂಗಣ ವಂಕಿ ಎಲ್ಲ ಹಾಕೊಂಡಿರ್ತಾರೆ, ಕಾಪು, ಮತ್ತೆ ಕಾಲಿ ಗೊಳುಸು, ತಂಡೆ ಎಲ್ಲ ಹೇಳ್ತಾರಲ್ವಾ. ಸೊ ಆ ತರ ಎಲ್ಲ ಹಾಕೊಂಡಿರ್ತಾರೆ. ಸೊ ಭಗವಂತನೇ ನೋಡುವಾಗ ಅವ್ರಿಗೆ ಅಷ್ಟೊಂದು ಅರ್ಬುದವಾಗಿದೆ ಅಂತೆ. ಅರ್ಬುದ. ಈ ತರ ಅದ್ಭುತವಾಗಿ ಯಾರಾದ್ರು ಹುಟ್ಟುತ್ತಾರೆ ಏನೋ? ಅದಕ್ಕೆ ಈ ತರ ಅದ್ಭುತವಾಗಿ ಒಂದು ಮಗು ಹುಟ್ಟುಬಿಟ್ಟಿದೆ. ಈ ತರ ಅವರು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ತಾಯಿ ತಂದೆ ಇಬ್ರು ಅಷ್ಟೊಂದು ಸಂತೋಷ ಆನಂದ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈ ತರ ಒಂದು ಭಾಗ್ಯ ಯಾರಿಗೆ ಸಿಕ್ಕುತ್ತೆ? ದೇವೋತ್ತಮ ಪರಮ ಪುರುಷನೇ ಮಗುವಾಗ ಹುಟ್ಟೋ ಭಾಗ್ಯ ಯಾರಿಗೆ ಸಿಕ್ಕುತ್ತೆ ಅಲ್ವಾ? ಸೊ ಯಾಕಂದ್ರೆ ವಸುದೇವರು ಆ ದೇವಿಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಈ ಅದ್ಭುತವಾಗಿ ಹುಟ್ಟಿರೋ ಈ ಮಗುನಿ ನೋಡಿ, ಈ ತರ ನಾವು ನೋಡಿದೇ ಇಲ್ವೇ? ಯಾಕಂದ್ರೆ ಇದಕ್ಕೆ ಮುಂಚೆ ಅವ್ರಿಗೂ ಆಲ್ರೆಡಿ 6 ಮಕ್ಕಳು ಹುಟ್ಟಿದಾರಲ್ವಾ? ಆ 6 ಮಕ್ಕಳು ಆ ತರ ಹುಟ್ಟಿಲ್ವೇ? ನಾರ್ಮಲ್ ಮಕ್ಕಳ ತರ ಹುಟ್ಟಿದ್ದಾರೆ. ಸೊ ಬಟ್ ಇವಾಗ 7 ಮಗು ಗರ್ಭಲ್ಲಿರುವಾಗ ಹೋಯ್ತು. ಮತ್ತೆ 8ನೇ ಮಗು ಭಗವಂತ ಈ ತರ ಹುಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಅದ್ಭುತವಾಗ ನೋಡ್ತಾ ಇದ್ದಾರೆ. ಸಾ ವಿಸಂ ವಿಸ್ಮ ಯೋದ್ಭುಲ್ಲಂ ವಿಲೋಚನೋ ಹರಿಂ ಸೂತಂ ವಿಲೋಗ್ಯಾನ ಕತುಂತುಸ್ತತಾಂ ಕೃಷ್ಣಾವಧಾರೋತ್ಸವಂ ಸಂಪ್ರಮೋಂ ಅಶ್ರುಸಂ ಮುತಾ ವಿಜೋಗ್ಯೋ ಅಯುಧಂ ಅಪ್ಲುತೋ ಕವಾಂ. ಇಷ್ಟು ಅಸಾಧಾರಣವಾಗಿ ಅದ್ಭುತವಾಗಿ ಹುಟ್ಟಿರೋ ಆ ಮಗುನಿ ನೋಡಿ ಆ ವಸುದೇವರು ಕಣ್ಣು ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ನಾವು ಏನಾದ್ರು ಆಶ್ಚರ್ಯವಾಗಿ ನೋಡಿದ್ರೆ ಸ್ವಲ್ಪ ಕಣ್ಣು ದೊಡ್ಡದಾಗ ಎತ್ತಿ ನೋಡ್ತೀವಲ್ವಾ, ಆ ತರ ವಸುದೇವರು ಕಣ್ಣೆತ್ತಿ ಆಶ್ಚರ್ಯವಾಗ ನೋಡ್ತಾ ಇದಾರಂತೆ. ಇದೇನಪ್ಪ ಇದು? ಇಷ್ಟು ಆನಂದವಾಗ, ಇಷ್ಟು ಸೌಂದರ್ಯವಾಗ ಒಂದು ಮಗು ಹುಟ್ಟಿಬಿಟ್ಟಿದೆ. ಓಹೋ, ಈ ತರ ಒಂದು ಮಗು ಹುಟ್ಟಬೇಕಂದ್ರೆ ಇವಾಗ ನಾವು ಕಣ್ಣಿ ರಾಜಾವಾಗಿ ಇದ್ರೆ 10,000 ಹಸುಗಳು ನಾವು ದಾನ ಕೊಡ್ತೀನಿ. ಯಾಕಂದ್ರೆ ಮಗು ಹುಟ್ಟಿಬಿಟ್ಟಿದೆ. ಅದು ಯಾವ ತರ, ಈ ತರ ಒಂದು ಮಗು ಹುಟ್ಟಕ್ಕೆ ಎಷ್ಟು ತಪಸ್ ಮಾಡಿರ್ಬೇಕು.
ಇವಾಗ ಜೈಲಿದ್ದೀನಿ, ಜೈಲಿ ಇಲ್ಲಾಂದ್ರೆ 10,000 ಹಸುಗಳ್ನಿ ಒಂದೊಂದು ಬ್ರಾಹ್ಮಣರು ಕೂಡ ದಾನ ಕೊಡ್ತೀನಿ. ಯಾಕಂದ್ರೆ ಮಹುನಿ ನೋಡ್ಬಿಟ್ಟು ಅಷ್ಟೊಂದು ಸಂತೋಷ ಆನಂದ ಆಗಿದಾರಂತೆ ವಸುದೇವರು. ಯಾಕಂದ್ರೆ ವಿಶ್ವನಾಥ ಚಕ್ರವರ್ತಿ ಅವರು ಇದು ಬಗ್ಗೆ ಅಷ್ಟು ಹೇಳಿರ್ತಾರೆ ಅವರು. ಯಾಕಂದ್ರೆ ಒಂದು ಮಗು ಇಷ್ಟು ಕಾಸ್ಟ್ಲಿ ಡ್ರೆಸ್ಸು, ಕಾಸ್ಟ್ಲಿ ಜ್ಯುವೆಲ್ಸು ಹಾಕೊಂಡು ಹುಟ್ಟಿದಾರಲ್ವಾ, ಅದು ನೋಡುವಾಗ ಅವ್ರಿಗೆ ಆಶ್ಚರ್ಯಪಟ್ಟು ಈ ತರ ದಾನ ಕೊಡಕ್ಕೆ ಅವರು ಸಿದ್ಧ ಆಗಿದ್ದಾರೆ ಹೇಳ್ತಾರೆ. ಅದೈನಂ ಅಸ್ತೌ ಅವತಾರ್ಯ ಪೂರುಷಂ ಪರಂ ನದಾಂಕ ಕ್ರೂತಹಿ ಕ್ರುಧಾಂಜಲಿ ಸ್ವರೋಷಿಷಾ ಭಾರತ ಸೂತಿಕಾಕೃಹಂ ವಿರೋಚಯಂತಂ ಕದಭಿಃ ಪ್ರಭಾವವೇತ್. ಓ ಪರೀಕ್ಷಿತ್ತು, ಯಾರು ಶುಕದೇವರು ಹೇಳ್ತಾ ಇದ್ದಾರೆ, ಪರೀಕ್ಷಿತ್ತು ಈ ತರ ವಸುದೇವರು ಮಹುನಿ ನೋಡಿ, ಅವ್ರು ಹುಟ್ಟಿರೋ ಮಹುನಿ ನೋಡಿ ಅಷ್ಟೊಂದು ಸಂತೋಷ ಪಟ್ಟಿದ್ದಾರೆ. ಸಂತೋಷಪಟ್ಟು ಓ ದೇವೋತ್ತಮ ಪರಮಪುರುಷ ಹುಟ್ಟುಬಿಟ್ಟಿದಾನಲ್ವಾ, ಆ ಭಗವಂತನ ಹತ್ರ ಅವರು ಏನೋ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಓ ಭಗವಂತ, ವಸುದೇವರು ಕೈ ಎತ್ತಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಆ ಮಹು ಹತ್ರ ಏನೋ ತುದಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಗೊತ್ತಾ? ಶ್ರೀ ವಸುದೇವ ಉವಾಚ ವಿದಿತೋ ಅಸಿ ಭಗವಾನ್ ಸಾಕ್ಷಾತ್ ಪುರುಷಃ ಪ್ರಾಕೃತೇಹ ಪರಃ ಕೇವಲಾನುಭವಾನಂತ ಸ್ವರೂಪಃ ಸರ್ವಬುದ್ಧಿತೃಕ್. ವಸುದೇವರು ಹೇಳ್ತಾ ಇದ್ದಾರೆ, ಓ ದೇವೋತ್ತಮ ಪರಮಪುರುಷ, ನಾವಿರೋದು ಇಲ್ಲಿ ಭೌತಿಕ ಲೋಕಲ್ಲಿ ಸ್ವಾಮಿ. ನೀವು ಈ ಭೌತಿಕ ಇಂದು ಎಲ್ಲಿ ಏನು ಭೌತಿಕ ಇಂದು ಹುಟ್ಟಿರೋರೇ ಇಲ್ಲ. ನೀವು ಎಲ್ಲಿಂದ ಬಂದಿದ್ದೀರಾ? ಆಧ್ಯಾತ್ಮಿಕ ಲೋಕ ಇಂದು ಬಂದಿದ್ದೀರಾ. ನೀವು ಪರಮಾತ್ಮ. ಸೊ ನೀವು ಪರಮಾತ್ಮ ಇರೋದಿಂದು ನಿಮ್ ಬಗ್ಗೆ ತಿಳ್ಕೊಳ್ಳೋದು ಈ ಭೌತಿಕ ಲೋಕಲ್ಲಿರೋ ನಮ್ಗೆಲ್ಲ ಸಾಧ್ಯ ಇಲ್ಲ ಸ್ವಾಮಿ, ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಅಷ್ಟೊಂದು ಶ್ರೇಷ್ಠರು. ಸೊ ನಿಮ್ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಸಾಮಾನ್ಯ ಜನರಿಗೂ ಆಗೋದಿಲ್ಲ. ಯಾಕಂದ್ರೆ ನೀವು ಪೂರ್ಣ ಪುರುಷೋತ್ತಮರು ಸ್ವಾಮಿ. ಯಾಕಂದ್ರೆ ನಮ್ಗೂ ಭೌತಿಕ ಜ್ಞಾನವೇ ಇರುತ್ತೆ, ಆಧ್ಯಾತ್ಮಿಕ ಜ್ಞಾನ ಅಷ್ಟೇ ಏನಿಲ್ವೇ, ಏನೋ ಸ್ವಲ್ಪ ಇರುತ್ತೆ, 1% ಅಷ್ಟೇ. ಆದ್ರೆ ಭಗವಂತ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ಜ್ಞಾನ ಇಲ್ಲಿ ಭೌತಿಕ ಲೋಕದಲ್ಲಿ ಯಾರಕ್ಕೆ ಇಲ್ಲ. ಅದೇ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಸ್ವಾಮಿ. ಯಾಕಂದ್ರೆ ಭಗವಂತ ಅಷ್ಟೊಂದು ಶ್ರೇಷ್ಠರು. ಶ್ರೇಷ್ಠವಾದ ಭಕ್ತರಿಗೆ ಏನೋ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ, ಆದ್ರೆ ಸಾಮಾನ್ಯ ಜನರಿಗೂ ಆತರ ಗೊತ್ತಾಗೋದಿಲ್ವೇ. ಸ ಏವ ಸ್ವಪ್ರಕೃತೆ ಏತಂ ಸೃಷ್ಟ ವಾಕ್ರೆ ತ್ರಿಗುಣಾತ್ಮಕಂ ತತ್ ಅನುತ್ವಂ ಹಿ ಅಪ್ರವಿಷ್ಟಃ ಪ್ರವಿಷ್ಟ ಇವ ಪಾವ್ಯಸೆ. ಓ ಭಗವಂತ, ಇದು ಈ ಭೌತಿಕ ಲೋಕ ಈ 3 ಗುಣಗಳು ಇರುತ್ತೆ, ಸತ್ವಗುಣ, ರಜೋಗುಣ, ತಮೋಗುಣ. ನೀವೇ ಇದೆಲ್ಲ ಕಂಟ್ರೋಲ್ ಮಾಡೋರು. ಸೊ ಆ ತರ ಇರೋ ಈ ಲೋಕಲ್ಲಿ ನೀವು ಇದು ಒಳಗಡೆ ಬಂದ್ಬಿಟ್ಟಿದ್ದೀರಾ ಸ್ವಾಮಿ. ಯಾಕಂದ್ರೆ ನೀವೇ ಕಂಟ್ರೋಲ್ ಮಾಡೋರು, ನೀವೇ ಇಲ್ಲಿ ಬಂದಿದ್ದೀರ ಏನು ಅಲ್ವಾ. ಒಂದು ರಾಜ ಈ ಪೂರ್ತಿ ರಾಜ್ಯನ ಕಂಟ್ರೋಲ್ ಮಾಡ್ತಾನೆ, ಜೈಲಿರೋನು ಅವನೇ ಕಂಟ್ರೋಲ್ ಮಾಡ್ತಾನೆ. ಇವಾಗ ಆ ರಾಜವೇ ಜೈಲ್ ಒಳಗಡೆ ಬಂದು ಒಂದು ಕೈದಿ ತರ ಕೂತ್ಕೊಂಡಿದ್ರೆ ಯಾವ ತರ ಇರುತ್ತೆ ಅಲ್ವಾ. ಸೊ ಆ ತರ ಭಗವಂತ ನೀವೇ ಇಲ್ಲಿ ಬಂದು ಕೂತ್ಕೊಂಡಿದೆಯೇನು, ನೀವೇ ಇಲ್ಲಿ ಬಂದ್ಬಿಟ್ಟಿದೆ ಏನು. ಯಾಕಂದ್ರೆ ಈ ಜಡ ವಸ್ತುಗಳು ನಾವಿರೋದಲ್ಲ ಏನು ಜಡಲೋಕ, ಅಲ್ಲಿ ಮಣ್ಣು, ನೀರು, ಬೆಂಕಿ, ಗಾಳಿ, ಸೊ ಆಕಾಶ, ಈ ತರ ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಈ ತರ ಜಡ ವಸ್ತುಗಳು ಆ ಜಾಗಲ್ಲಿ ಕಲ್ಮಶಗಳೇ ಇರುತ್ತೆ. ಆದ್ರೆ ಭಗವಂತ ನೀವೇನಿಲ್ಲಿ ಬಂದ್ಬಿಟ್ಟಿದ್ದೀರಾ ಸ್ವಾಮಿ.
ನೀವೇ ದೇವೋತ್ತಮ ಪರಮ ಪುರುಷರು. ದೇವೋತ್ತಮ ಪರಮ ಪುರುಷ ಎಲ್ಲ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇರೋರು ನೀವು. ಒಂದೊಂದು ಹಂಡ ಒಳಗಡೆ ಹೋಗೋರು ನೀವು ಅಲ್ವಾ. ಸೊ ಆ ತರ ಇರೋ ಸ್ವಾಮಿ ನೀವೇನು ಇಲ್ಲಿ ಬಂದಿದ್ದೀರಾ? ಯಾಕಂದ್ರೆ ಭಗವಂತ ಎಷ್ಟೋ ಅವತಾರಗಳು, ಪುರುಷ ಅವತಾರ, ಲೀಲಾ ಅವತಾರ, ಮನ್ವಂತರ ಅವತಾರ, ಗುಣ ಅವತಾರ, ಶಕ್ತಿ ಆವೇಶ ಅವತಾರ, ಯುಗ ಅವತಾರ. ಸೊ ಈ ತರ ಭಗವಂತ ಎಷ್ಟೋ ಮೆನಿ ಟೈಪ್ಸ್, ಮೆನಿ ವೆರೈಟೀಸ್ ಆಫ್ ಅವತಾರಗಳು ತಗೊಳ್ತಾರೆ. ಸೊ ಕೋಟಾನು ಕೋಟಿ ಬ್ರಹ್ಮಾಂಡಗಳು ಇರುತ್ತೆ. ಭಗವಂತನ ನಿತ್ಯ ಲೀಲೆಗಳು ಯಾವಾಗ ನಡೀತಾ ಇದೆ ಅಂತೆ. ಭಗವಂತ ಲೀಲೆಗಳು ಸ್ಟಾಪ್ ಆಗೋದೇ ಇಲ್ಲ, ಕಂಟಿನ್ಯೂ ನಡೀತಾ ಇದೆ, ಎಲ್ಲಾ ಲೋಕಲ್ಲಿ ನಡೀತಾ ಇದೆ ಅಂತೆ. ಇವಾಗ ಎಕ್ಸಾಂಪಲ್ ನೀವು ನೋಡಿದ್ರೆ, ಈ ಲೋಕಲ್ಲಿ ಕೃಷ್ಣ ಅವತಾರ ಫಿನಿಶ್ ಆಗಿರೋ ಮತ್ತೊಂದು ಅಂಡಲ್ಲಿ ಆ ಲೋಕಲ್ಲಿ ಕೃಷ್ಣ ಅವತಾರ ನಡೀತಾ ಇರುತ್ತೆ, ಮತ್ತೆ ಅಲ್ಲಿ ಮತ್ತೊಂದು ಅಂಡ. ಸೊ ಈ ತರ ಕೋಟಾನ ಕೋಟಿ ಅಂಡಗಳು ಇರುತ್ತಲ್ವಾ, ಎಲ್ಲಾದ್ರೂ ನಡೀತಾ ಇರುತ್ತಂತೆ ಕೃಷ್ಣ ಅವತಾರ. ಸೊ ಇವಾಗ ನಾವು ಆ ತರ ಭಗವಂತ ಆ ದೇವೋತ್ತಮ ಪುರುಷ ನೀವೇ ಇಲ್ಲಿ ನಮ್ ಮಗವಾಗ ಬಂದಿದೀಯಾ ಸ್ವಾಮಿ ಆ ತರ ಅವರು ಅಷ್ಟು ಉತ್ಸಾಹ ಆಗ್ಬಿಟ್ಟಿದ್ದಾರೆ, ಅವರು ಅಷ್ಟು ಸಂತೋಷ ಆಗ್ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್ ಓಕೆ, ಮತ್ತೆ 14 ಶ್ಲೋಕ ಆಯ್ತು, ಮತ್ತೆ 15 ಶ್ಲೋಕ ಎಂದು ನಾವು ಮಂಡೇ ನೋಡೋಣ. ಇಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಯಾರಾದ್ರೂ ಟ್ರಿಪ್ ಬರ್ತೀರಾ ಹೇಳ್ಬೋದು. ಹರೇ ಕೃಷ್ಣ.